ವಿಶೇಷವಾಗಿ ತುಲಾರಾಶಿಯವರಿಗೆ ಗುರುಬಲವೂ ಇದೆ, ಶನಿ ಬಲವೂ ಇದೆ, ವೈಭೋಗದ ಜೀವನ ಒಳ್ಳೇದಿದೆ. ಇನ್ನೆಷ್ಟು ದಿನ ಒಳ್ಳೇದಾಗುತ್ತೆ ಗುರುಗಳೇ, ಗುರುಬಲ ಕಳ್ಕೊಳ್ತಿದ್ದೀವಲ್ಲ ಅನ್ನುವಂಥ ಯೋಚನೆನೂ ಬರ್ತದೆ. ಏನು ಕಳ್ಕೊತಾ ಇಲ್ಲ, ಯೋಚನೆ ಬೇಡ, ಯಾವುದೇ ಕಾರಣಕ್ಕೂ ಕಳ್ಕೊಳ್ಳುತ್ತಿಲ್ಲ. ನಿಮಗೆ ಒಳ್ಳೆ ರೀತಿಯಾಗಿರ್ತಕ್ಕಂತಹ ಸ್ಥಾನಕ್ಕೆ ಗುರು ಬರ್ತಾ ಇರ್ತಕ್ಕಂಥದ್ದು. 10ನೇ ಮನೆಗೆ ಬರ್ತಾನೆ. ಕೆಲಸವಿಲ್ಲದೆ ಒದ್ದಾಡ್ತಾ ಇರುವಂತಹ ನಿರುದ್ಯೋಗಿಗಳಿಗೆ ಒಳ್ಳೆ ಕೆಲಸ ಸಿಗುತ್ತೆ. ನಿಮ್ಮ ನಿರೀಕ್ಷೆನೂ ಮಾಡಿರಲ್ಲ ನಮಗಿಷ್ಟು ಒಳ್ಳೆ ಕೆಲಸಗಳು ಸಿಗುತ್ತೆ ಅಂತ. ಮೇಲಧಿಕಾರಿಗಳಿಂದ ನಿಮಗೆ ಒಳ್ಳೆ ಶ್ರೀರಕ್ಷೆ ಸಿಗ್ತಕ್ಕಂಥದ್ದು, ಒಳ್ಳೆ ಪ್ರಮೋಷನ್ನು, ಇಂಕ್ರಿಮೆಂಟ್ ಬರ್ತಕ್ಕಂಥದ್ದು, ನಿಮ್ಮ ಜೀವನ ಎಲ್ಲೋ ಒಂದು ಕಡೆ ಚೆನ್ನಾಗಾಗಿ ಒಳ್ಳೆ ರೀತಿಯ ಬದಲಾವಣೆಗಳು, ಅದರಲ್ಲೂ ಸರ್ಕಾರಿ ಕೆಲಸದ ಆಕಾಂಕ್ಷಿಗಳಿಗೆ ಸರ್ಕಾರದ ಕೆಲಸಗಳು ಸಿಗ್ತಕ್ಕಂಥದ್ದು, ಒಳ್ಳೆಯ ಬೆಳವಣಿಗೆಗಳು ಉಂಟಾಗುವಂಥದ್ದು. ನಿಮಗೆ ಟ್ರಾನ್ಸ್ಫರ್ ಸಿಗ್ತಾ ಇಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀರಾ, ಇಂಕ್ರಿಮೆಂಟ್ ಕೊಡ್ತಾ ಇಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀರಾ ತುಲಾರಾಶಿಯವರು, ಈ ವರ್ಷ ನಿಮ್ಗೆ ಬಂದೇ ಬರುತ್ತೆ. ಹುಷಾರಾಗಿರಬೇಕು. ನಿಮ್ದು ಏನು ಅಂತಂದರೆ ಬೇರೆಯವರದ್ದನ್ನೆಲ್ಲ ನನ್ನ ಸಮಸ್ಯೆ ಅಂತ ಅಂದ್ಕೊಂಡು ಜೀವನ ಮಾಡೋದು, ಅದೊಂದು ಬಿಟ್ಬಿಡಿ. ಕಂಡ್ಕಂಡವ್ರಿಗೆ ಸಹಾಯ ಮಾಡೋದು, ಕಂಡ್ಕಂಡವ್ರಿಗೆ ಹೆಲ್ಪ್ ಮಾಡೋದು ಬಿಟ್ಬಿಡಿ. ಅಪಾತ್ರರಿಗೆ ನಾವು ದಾನವನ್ನೇ ಕೊಡಬಾರ್ದು ಅಂತ ಶಾಸ್ತ್ರ ಹೇಳುತ್ತೆ. ನೀವು ಅಪಾತ್ರರಿಗೆ ಸಹಾಯವನ್ನೇ ಮಾಡ್ಕೊಂಡು ಕೂತ್ಕೊಳ್ತೀರಾ. ಯಾಕಂದರೆ ಈ ಒಂದು ತುಲಾರಾಶಿಯವರು ತುಂಬಾ ಒಂದು ರೀತಿಯಾಗಿ ತುಂಬ ಪ್ರೀತಿಯನ್ನು ಬಯಸ್ತಕ್ಕಂತಹ ಜನ. ಒಬ್ಬರು ಪ್ರೀತಿಯಲ್ಲಿ ಮಾತಾಡ್ಸಿದ್ರೆ ಅವ್ರು ಒಳ್ಳೆಯವರು ಅಂತ ಅಂದ್ಕೊಂಡ್ಬಿಡ್ತಾರೆ. ಆದರೆ ಅವ್ರ ಹಿಂದಿನ ಉದ್ದೇಶ ಏನು ಅಂತ ತಿಳ್ಕೊಳ್ಳೋದ್ರಲ್ಲಿ ಸೋತ್ ಹೋಗ್ಬಿಡ್ತಾರೆ. ಹುಷಾರು. ನೀವು ಮಾಡ್ಕೊಳ್ಬೇಕಾಗಿರ್ತಕ್ಕಂತಹ ಪರಿಹಾರನಾದರೂ ಏನಪ್ಪ ಅಂತ ಹೇಳಿದ್ರೆ, ಈ ಒಂದು ಸಂವತ್ಸರದಲ್ಲಿ ಆಪದುದ್ಧಾರಕ ದೀಪದುರ್ಗಾ ಸ್ತೋತ್ರದ ಪಠಣವನ್ನು ಪ್ರತಿನಿತ್ಯ ಸಂಜೆ ದೇವರಿಗೆ ದೀಪವನ್ನು ಹಚ್ಚಿ ಈ ಸ್ತೋತ್ರವನ್ನು ಪಠಣ ಮಾಡಿ. ಶುಭವಾಗಲಿ.